ಪ್ರೀತಿಯಿಂದ ಪ್ರೀತಿಯಿಂದ ಹ್ಯಾಪಿ ಯುಗಾದಿ ಅಮ್ಮಾಜಿ. ಥ್ಯಾಂಕ್ ಯು. ಈ ಯುಗಾದಿ ನಿಮಗೆ ಹೊಸ ಸಂತೋಷ ನೆಮ್ಮದಿ ಎಲ್ಲ ತರಲಿ ಅಮ್ಮಾಜಿ. ಥ್ಯಾಂಕ್ ಯು ಆಕಾಶ್. ಈ ಯುಗಾದಿ ನಿನ್ನಿಂದ ಹೊಸ ಸಂತೋಷ ನೆಮ್ಮದಿ ನಮಗ್ ಸಿಗತ್ತೆ ಅಂತೀಯಾ? ಇಲ್ಲ, ನಿಮ್ಮ ಪ್ರೀತಿ ನಿಮ್ಮ ಪರಿಶ್ರಮ ನಿಮಗೆ ಪ್ರತಿಫಲ ಕೊಡ್ತಿದೆ. ಅಮೈ ಜೀವನಕ್ಕೆ ಅವನ ಪಾಸ್ಟ್ಗೆ ಸಂಬಂಧಿಸಿದಂತೆ ನನಗೊಂದು ಮೊಬೈಲ್ ಸಿಕ್ಕಿದೆ. ನನಗೆ ಚೆನ್ನಾಗಿ ಗೊತ್ತಿತ್ತು ಈ ಮನೆಯಲ್ಲಿ ಅಮೈನ ಹಳೆ ಕತೆ ಹೇಳುವಂತ ಡೈರಿ, ಮೊಬೈಲ್ ಅಥವಾ ಇನ್ಯಾವುದಾದ್ರು ಕ್ಲೂ ಸಿಗುತ್ತೆ ಅಂತ ನಾನು ಹುಡುಕ್ತಾನೆ ಇದ್ದೆ. ಅಕಸ್ಮಾತ್ ಇವತ್ತು ಅಮೈನ ಹಳೆ ಬಟ್ಟೆಗಳಲ್ಲಿ ಈ ಮೊಬೈಲ್ ಸಿಕ್ತು. ಮೊಬೈಲ್ ಅಮ್ಮ ಇದೆ. ಇದನ್ನ ಬದಲಾಯಿಸೋದಕ್ಕೆ 1000 ಸಲ ಹೇಳಿದ್ರು ಬದಲಾಯಿಸಲೇ ಇಲ್ಲ. ಅದೇನು ಇದ್ರ ಮೇಲೆ ಅವನು ಪ್ರಾಣನೇ ಇಟ್ಕೊಂಡಿದ್ದ. ಅದಕ್ಕೆ 2 ಕಾರಣಗಳಿವೆ ಅಮ್ಮಾಜಿ. ಒಂದು, ಈ ಮೊಬೈಲ್ ನೀವು ಕೊಡಿಸಿತ್ತು. ಎರಡನೇದು, ಒಂದು ಹುಡುಗಿ ಒಂದೇ ಒಂದ್ಸರಿ ಈ ಫೋನನ್ನು ಬಳಸಿ ಯಾರ್ದೋ ಜೀವ ಉಳಿಸಿದ್ದು. ಅದಕ್ಕೆ ಹುಡುಗಿನ ಯಾರದು? ಅಮ್ಮಯ್ಗೆ ಯಾರಾದ್ರೂ ಗರ್ಲ್ ಫ್ರೆಂಡ್ಸ್ ಇದ್ರಾ? ಆ ಹುಡುಗಿ ಗೊತ್ತಿಲ್ಲ. ಮನೆ ಮುಂದೆ ಆಟ ಆಡ್ತಿದ್ಲು. ದಿಢೀರಂತ ನಮ್ಮ ಹತ್ರ ಓಡ್ ಬಂದು ಈ ಫೋನ್ ಬಳಸಿ ಆಂಬ್ಯುಲೆನ್ಸ್ ತರಿಸಿದ್ಲು. ಪಾಪ, ಹೋಗ್ಲಿ ಬಿಡು. ಈ ಒಂದ್ ಫೋನಿಂದ ಯಾಕೋ ಜೀವ ಉಳಿದಿರ್ಬೇಕು. ಅದಕ್ಕೆ ಅಮ್ಮಯ್ಗೆ ಇದನ್ ಕಂಡ್ರೆ ಇಷ್ಟ ಅನ್ಸುತ್ತೆ. ಸಾರಿ ಅಮ್ಮಾಜಿ, ವಿಧಿ ಇಲ್ಲದೆ ನಿಮಗೆ ಸುಳ್ಳು ಹೇಳ್ಬಿಟ್ಟೆ. ಈ ಮೊಬೈಲು ಕಂಪ್ಯೂಟರ್ಗಳಲ್ಲಿ ಅಮ್ಮಯ್ಯನ ಮೀರಿಸೋರು ಯಾರೂ ಇರ್ಲಿಲ್ಲ. ಆದ್ರೆ ಈಗ ನೋಡು, ಅಮ್ಮಯ್ಯಗೆ ಇವುಗಳೆಲ್ಲ ಗೊತ್ತೇ ಇಲ್ಲ ಅನ್ನೋ ಹಾಗೆ ಎಲ್ಲ ಮರ್ತು ಬಿಟ್ಟು ಬದುಕ್ತಾ ಇದ್ದಾನೆ. ಅಮ್ಮಾಜಿ, ಇವತ್ತಿನ ಮಟ್ಟಿಗೆ ಈ ಮೊಬೈಲ್ ಸಿಕ್ಕಿರೋದು ನನಗೆ ಅಲ್ಲಾವುದ್ದೀನ ಅದ್ಭುತ ದೀಪ ಸಿಕ್ಕಾಗ ಆಗಿದೆ. ನಿಮಗೆ ಗೊತ್ತಿಲ್ದಿರೋ ಎಷ್ಟೋ ವಿಷಯಗಳು ನನಗೆ ಗೊತ್ತಿದ್ರು ಅಡ್ರೆಸ್ ಇಲ್ಲದೆ ಇದ್ದವ್ರ ಕಾಂಟ್ಯಾಕ್ಟ್ ನಂಬರ್ಸು ಇದ್ರಲ್ಲಿ ಸಿಕ್ಕಿವೆ. ಹಾಗಾದ್ರೆ ಇದರಿಂದ ನಿಮ್ ಟ್ರೀಟ್ಮೆಂಟ್ಗೆ ಅನುಕೂಲ ಆಗತ್ತೆ ಅಂತ್ಯಾ? ಬರೀ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, ಸ್ವರ್ಗ ಬಾಗಿಲು ನಮಗೋಸ್ಕರ ತೆರೆದಿದೆ ಅಂತ ಅನ್ಕೊಳ್ಳಿ. ಇದರಲ್ಲಿರೋ ಕೆಲವು ಮೆಸೇಜ್ಗಳು ನನ್ನ ಕಣ್ ತೆರೆಸುತ್ತೆ, ಕೆಲವು ಫೋನ್ ನಂಬರ್ಗಳು ಹೊಸ ದಾರಿನೇ ತೋರಿಸುತ್ತೆ, ಇನ್ನು ಕೆಲವು ಫೋಟೋಗಳು ಅಮೈ ಜೀವನದ ದಾರಿನೇ ಬದಲಾಯಿಸುತ್ತೆ. ವೆರಿ ಗುಡ್. ಹಾಗೆ ಅಮೈ ಈ ಮೊಬೈಲ್ನಲ್ಲಿ ಒಂದು ನೋಟ್ ಬರ್ತಿದ್ದಾನೆ. ಅವನ್ ಪರ್ಸನಲ್ ಡೈರಿ ಬ್ಯಾಂಕ್ ಲಾಕರ್ನಲ್ಲಿದೆ. ಲಾಕರ್ ನಂಬರ್ ಇಂಥದ್ದೇ ಅಂತೆಲ್ಲ ಅವನು ಬರ್ಕೊಂಡಿದ್ದಾನೆ. ನೀವು ಪರ್ಮಿಷನ್ ಕೊಟ್ರೆ ನಾನು ಲಾಕರ್ ಓಪನ್ ಮಾಡಿಸ್ಲಾ ಅಮ್ಮಾಜಿ? ವೈ ನಾಟ್? ನಾನು ಇವತ್ತೇ ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡ್ತೀನಿ. ನಿನಗೆ ಯಾವಾಗ ಬೇಕಾದ್ರೂ ಹೋಗಿ ಎಲ್ಲ ತಗೊಂಡ್ ಬಾ. ಟೇಕ್ ಇಟ್. ಥ್ಯಾಂಕ್ ಯು ಅಮ್ಮಾಜಿ. ಈ ಯುಗಾದಿ ನಮಗೆ ತುಂಬಾ ಒಳ್ಳೆ ಯುಗಾದಿ ಆಗೋ ಲಕ್ಷಣಗಳು ಕಾಣ್ತಿವೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಫ್ರೆಂಡ್, ಆ ಹುಡುಗಿ ಯಾರು? ಅವಳ ಹೆಸರೇನಂತೆ? ತೇಜು, ಆ ಹುಡುಗಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ ಅಲ್ವೇನಾ? ಅದೆಲ್ಲ ನಾಟಕ ಅಮ್ಮಯ್ಯಣ್ಣ. ನೀನು ಅವಳಿಗೆ ಸಿಂಪತಿ ತೋರಿಸ್ಬೇಡ. ಅವಳಿಗೆ ನಿಜವಾಗ್ಲೂ ಹಳೇದೆಲ್ಲ ಮರ್ತು ಹೋಗಿದ್ಯಾ? ನೋಡಮ್ಮ, ಗನ್ ಬಗ್ಗೆ ಕೇಳು, ಡೀಟೇಲ್ ಆಗಿ ಹೇಳ್ತೀನಿ. ಯಾರ ತಲೆ ಹೊಡೆದ್ರೆ ಎಷ್ಟು ಲೀಟರ್ ರಕ್ತ ಹೋಗುತ್ತೆ, ಫುಲ್ ಮರ್ಡರ್ ಮಾಡಿದ್ರೆ ಎಷ್ಟು ನಿಮಿಷಕ್ಕೆ ಪ್ರಾಣ ಹೋಗುತ್ತೆ, ಆಫ್ ಮರ್ಡರ್ ಮಾಡಿದ್ರೆ ಎಷ್ಟು ಸೆಕೆಂಡ್ ಪ್ರಾಣ ಹೋಗುತ್ತೆ ಅಂತಾನೂ ಹೇಳ್ತೀನಿ. ಆದ್ರೆ ಆ ಹುಡುಗಿರ ವಿಷಯ ಮಾತ್ರ ನಾನು ಕೇಳ್ಬೇಡ, ಅದೊಂದು ನನ್ಗಾಗಲ್ಲ ನೋಡು. ಚಕ್ರಿ, ಹೇಗಾದ್ರೂ ಮಾಡಿ ಡಿಂಪಲ್ನ ನಮ್ಮ ಮನೆಯಿಂದ ಆಚೆ ಹಾಕ್ಬೇಕಲ್ಲ. ಅವಳು ಸಖತ್ತಾಗಿ ಪ್ಲಾನ್ ಮಾಡ್ಕೊಂಡು ನಮ್ಮೆಲ್ಲರ ಸಿಂಪತಿ ತಗೊಂಡು ನಮ್ಮ ಮನೆಯೊಳಗೆ ಬಂದು ನನ್ನ ನಿಲನ್ನ ಬೇರೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾಳೆ. ಆದ್ರೆ ಇಷ್ಟು ದಿನಗಳಿಂದ ಅವಳ ತಲೆಗೆ ಏಟ್ ಬಿದ್ದು ಆಸ್ಪತ್ರೆಯಿಂದ ಟ್ರೀಟ್ಮೆಂಟ್ ತಗೊಂಡಿದ್ದಕ್ಕೆ ದಾಖಲೆ ಇದೆಯಲ್ಲ ತೇಜು? ತೇಜು, ಹಿಂದೆ ಅಮೈ ಸಾಯಿಸೋಕೆ ಡಿಂಪಲ್ ಬಂದಿದ್ಲು ಅಂತ ಹೇಳಿದ್ದೆ, ನೆನ್ಪಿದ್ಯಾ? ನೆನ್ಪಿಲ್ದೇನು?
ಅಮ್ಮಯ್ಯಣ್ಣ ಅವಳನ್ನ ಚಚ್ಚಾಕ್ಲಿಲ್ವಾ? ಆದ್ರೆ ಅವತ್ತು ಬಂದಿದ್ದು ಡಿಂಪಲ್ ಅಲ್ಲ, ಅವಳು ವೇಷಧಾರೆ ಅನ್ನೋದನ್ನ ನಾನು ಪತ್ತೆ ಮಾಡಿ ನಿನ್ಗೆ ಹೇಳಿದ್ದೆ. ಹಾಗೆ ವಿಚಾರಿಸಿದಾಗ ಡಿಂಪಲ್ ಆಗ್ತಾನೆ ತಲೆಗೆ ಪೆಟ್ಟು ಬಿದ್ದು ಹಾಸ್ಪಿಟಲ್ ಸೇರಿದಾಳೆ ಅಂತಾನೂ ಹೇಳಿದ್ದೆ. ಪಾಪ ನಿಮ್ ಮನೇಲಿ ಗಲಾಟೆ ಆದ್ಮೇಲೆ ಅವಳ ಬಾಯ್ ಫ್ರೆಂಡ್ ಜೊತೆಲೂ ಗಲಾಟೆ ಮಾಡ್ಕೊಂಡಿದ್ದಾಳೆ. ಅವಳಿಗೊಂಥರ ಹುಚ್ಚಿಡ್ದು ಬೆಟ್ಟದ ಮೇಲಿಂದ ಬೀಳಕ್ ಹೋಗಿ ಹಾಸ್ಪಿಟಲ್ ಸೇರ್ಕೊಂಡಿದ್ದಾಳೆ. ನಿಮ್ ಮನೇಲಿ ಎಂಗೇಜ್ಮೆಂಟ್ ಮುರಿದೋಯ್ತಲ್ಲ, ಆವತ್ತಿಂದ ಇವತ್ತವರೆಗೂ ಹಾಸ್ಪಿಟಲ್ ಕೋಮಾದಲ್ಲೇ ಬಿದ್ದಿದ್ದಾಳೆ. ಹಾಗಾದ್ರೆ ಅವತ್ತು ಅಮ್ಮಯ್ಯಣ್ಣನ್ ಕೊಲ್ಲಕ್ ಬಂದವ್ರು ಯಾರು? ಡಿಂಪಲ್ ಹೆಸರಿನಲ್ಲಿ ಕೊಲೆ ಮಾಡಕ್ ಹುಟ್ಟಿರೋ ಹಿತಶತ್ರುಗಳು. ಡಿಂಪಲ್ ಬದುಕಿರೋದೇ ಅನುಮಾನ ಅಂತೆ, ಅವಳಿಗೆ ಜೀವ ಇಲ್ಲ, ಅವಳು ಇನ್ನೊಬ್ಳು ಜೀವ ತೆಗಿತಾಳ. ಎಲ್ಲ ಅಯ್ಯ ಮುಂದೆ ಕೆಲಸ. ಯಾವ ಅಮ್ಮಂದು? ಅವಳೇ ಸುಪಾರಿ ಮೇಡಮ್. ಹಾ, ನೆನ್ಪಿಗೆ ಬಂತು. ಅಂದ್ರೆ ಡಿಂಪಲ್ ತಲೆಗೆ ಏಟ್ ಬಿದ್ದಿದ್ದು ನಿಜ ಅಂತಾಯ್ತು. ತಲೆಗೆ ಏಟ್ ಬಿದ್ದಿರೋದು ಎಲ್ಲರ ಕಣ್ಣಿಗೂ ಕಾಣಿಸುತ್ತೆ, ಆದ್ರೆ ನೆನ್ಪು ಹೋಗಿದೆ ಅನ್ನೋದು ಯಾರ ಕಣ್ಣಿಗೆ ಕಾಣಿಸುತ್ತೆ ಚಕ್ರಣ್ಣ? ಆ ಡಿಂಪಲ್ ಡಾಕ್ಟರ್ ಕಣ್ಣಿಗೂ ಮಣ್ಣೆರ್ಚಿರ್ಬೋದಲ್ವಾ? ನಾನು ಅದನ್ನೇ ಹೇಳ್ತಿರೋದು. ದಿಢೀರ ಡಿಂಪಲ್ ನಮ್ಮ ಮನೆಗೆ ಬಂದಿರೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಇದೆಲ್ಲ ಶಮಿಕಾ ಕಿತಾಪತಿ ಇರ್ಬೋದಾ? ಅತ್ತ ಕಣ್ಣು ಮುಂದೆ ಡಿಂಪಲ್ಲು, ನನಗೆ ಹೆಸರು ಗೊತ್ತಿಲ್ಲ, ಅಪ್ಪ ಅಮ್ಮ ಗೊತ್ತಿಲ್ಲ, ಪ್ಲೀಸ್ ಮನೆಯಿಂದ ಹೊರಗಡೆ ಹಾಕ್ಬೇಡಿ ಅಂತ ಹತ್ತಿದ್ದು ನಂಗೆ ನೆನ್ಪು ಬರ್ತಿದೆ. 100% ಇದು ಶಮಿಕಾದೆ ಕಿತಾಪತಿ. ಇಂಥ ಮನೆ ಹಾಳ ಐಡಿಯಾ ಅವಳಿಗಲ್ದೆ ಇನ್ಯಾರಿಗೆ ಬರುತ್ತೆ? ಸರಿ, ಮಿಕ್ಕಿರೋ ಕೆಲಸ ನಾನು ಮಾಡ್ತೀನಿ ಬಿಡು. ಇವತ್ತು ರಾತ್ರಿನೇ ಡಿಂಪಲ್ ಕಾರ್ನಲ್ಲಿ ಕರ್ಕೊಂಡೋಗಿ ಊರಾಚೆ ಬಿಟ್ಟು ಬರ್ತೀನಿ. ವಾಪಸ್ ಬಂದು ನಮ್ಮನೆ ಸೇರ್ಕೊಳ್ಳೋಕ್ಕೆ, ಅಡ್ರೆಸ್ ಹೇಳ್ಕೊಳ್ಳೋಕ್ಕೆ ನಮ್ಮ ಬಗ್ಗೆ ಅವ್ಳಿಗೆ ಏನು ಗೊತ್ತಿದೆ? ಅಷ್ಟು ಮಾಡು ಚಕ್ರಿ. ನನ್ನ ಲೈಫಿಂದ ಅವಳು ತೊಲಗಿದ್ರೆ ಸಾಕು. ಆ ಹುಡುಗಿ ಕಂಡ್ರೆ ನಂಗೆ ತುಂಬಾ ಇಷ್ಟ. ಪಾಪ ಅವಳು ತುಂಬಾ ಅಳುತ್ತಿದ್ದಾಳೆ. ನನಗೂ ಅವಳ ಜೊತೆ ತುಂಬಾ ಅಳಬೇಕು ಅನ್ನಿಸ್ತಿದೆ. ಅವಳನ್ನ ಈ ಮನೆಯಿಂದ ಕಳಿಸಿದ್ರೆ ನಾನು ಅವಳ ಜೊತೆ ಮನೆ ಬಿಟ್ಟು ಹೊರಟೋಗ್ತೀನಿ. ಪಾಪ ಅವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ವಂತೆ. ಅವಳು ತುಂಬಾ ಒಳ್ಳೆ ಹುಡುಗಿ ಅಲ್ವೇನೋ? ಡುಬು, ಅವಳನ್ನ ಕರ್ಕೊಂಡು ನಾವಿಬ್ರು ಕಲ್ಯಾಣಪುರಕ್ಕೆ ಹೊರಟೋಗೋಣ ಬಾರೋ. ಚಕ್ರಿಯಣ್ಣ, ಅವ್ರಿಬ್ರು ಜೊತೆ ನಾವು ಕಲ್ಯಾಣಪುರಕ್ಕೆ ಓಡ್ ಬರ್ತೀವಿ. ಗುಡ್, ವೆರಿ ಗುಡ್. ಇವನೇನಾದ್ರು ತಲೆಗೆ ಬೀಸಿದ್ರೆ ಹೊಡಿಯೋದು ಕಲ್ಲಲ್ಲ, ಚಾಪಡಿ ಕಲ್ಲೇ. ಫ್ರೆಂಡ್, ಆ ಹುಡುಗಿನ ನಮ್ಮ ರೂಮಲ್ಲೇ ತಂದಿಟ್ಕೊಳ್ಳೋಣವಾ? ಮನೆಯಲ್ಲೇ ತಂದಿಟ್ಕೊಳ್ಳೋಣವಾ? ಇದು ಬೇರೆನಾ? ನೀನ್ ಸುಮ್ನಿರೋ, ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ, ಮಧ್ಯೆ ಡಿಸ್ಟರ್ಬ್ ಮಾಡ್ತಾನೆ. ಫ್ರೆಂಡ್, ಆ ಹುಡುಗಿ ದೊಡ್ಡವಳ ಚಿಕ್ಕವಳ? ದೊಡ್ಡವಳೆ. ಯಾಕಮ್ಮೆ? ಹಾಗಾದ್ರೆ ಇನ್ನೂ ಒಳ್ಳೇದಾಯ್ತು. ನಮ್ ದುಪ್ಪುಗೂ ಆ ಹುಡುಗಿಗೂ ಮದುವೆ ಮಾಡಿಸಿ ಇಬ್ರನ್ನೂ ನಮ್ಮ ರೂಮಲ್ಲೇ ಇಟ್ಕೊಳ್ಳೋಣವಾ? ಡುಬ್ಬು, ಅಲ್ಲಿ ಅವಳು ಒಬ್ಬಳೇ ಕೂತ್ಕೊಂಡು ಅಳ್ತಿದ್ದಾಳೆ. ನಾನು ಹೋಗಿ ಸಮಾಧಾನ ಮಾಡಿ ಬರ್ತೀನಿ. ಬರ್ತೀಯೇನೋ? ಹೋಗು ಬಾರೋ ಅಣ್ಣ, ನಿನಗೂ ಅವಳಿಗೂ ದೊಡ್ಡ ನಮಸ್ಕಾರ. ನಮಸ್ಕಾರ, ಬರ್ತೀನಿ. ಅಳು ನಿಲ್ಸಿದ್ಮೇಲೆ ಶ್ರೀಮತಿ ಚಕ್ರಿನ ಕರ್ಕೊಂಡ್ ಬರ್ತೀಯ ಅಮ್ಮಯ್ಯಣ್ಣ? ಚಕ್ರಿಯಣ್ಣ, ಇನ್ಮೇಲೆ ಅಮ್ಮಯ್ಯ ಮುಂದೆ ಡಿಂಪಲ್ ವಿಷಯ ಮಾತಾಡೋದು ಬೇಡ. ಇವತ್ತೇ ಕರ್ಕೊಂಡೋಗಿ ಕಾಡಲ್ಲಿ ಬಿಟ್ಟು ಬರ್ತೀನಿ. ಅಯ್ಯೋ ಪಾಪ ಅಂದ್ರೆ 6 ವರ್ಷ ನರಕ. ಅಮ್ಮಯ್, ಹ್ಯಾಪಿ ಯುಗಾದಿ. A gift for you. ಚೆನ್ನಾಗಿಲ್ಲ ಕಣೋ, ನೀನೇ ಇಟ್ಕೋ. ಪ್ರೀತಿಯಿಂದ